ಇಷ್ಟ ಆದರೆ ಕೊನೆಗಂತ ನೋಡಿ ಆಮೇಲೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಶುಭೋದಯ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಬಂದು ಯಾವ ರೀತಿ ವೀಡಿಯೋ ಮಾಡ್ಕೊಂಡು ಹೋಗೋಣ, ಯಾವ ವ್ಲಾಗ್ ಮಾಡೋಣ ಅಂತೇಳಿ ಯೋಚನೆ ಮಾಡ್ತಾ ಹೋಗ್ತಾ ಇದ್ದೆ. ನಮ್ಮ ಅಜ್ಜಿ ಮನೆದು ಒಂದು ಹೋಟ್ಲಿದೆ. ಸೊ ಆ ಹೋಟ್ಲಲ್ಲಿ ಬಂದು ಇಡ್ಲಿ ಫೇಮಸ್ಸು ನಮ್ಮದೊಂದು ಹೋಟ್ಲಲ್ಲಿ. ಸೊ ಇಡ್ಲಿ ತಿನ್ಕೊಂಡು ಯೋಚನೆ ಮಾಡ್ತಾ ಕೂತಿದ್ದೆ. ಅಷ್ಟೊತ್ತಿಗೆ ನನ್ನ ತಮ್ಮ ಕಾಲ್ ಮಾಡಿ ನನಗೆ ಸ್ಕೂಲಿಗೆ ಲೇಟ್ ಆಗಿದೆ, ಸೊ ಡ್ರಾಪ್ ಮಾಡಿಕೊಡು ಅಂತ ಹೇಳಿದ. ಸೊ ಅದಕ್ಕೆ ನಾನು ಕೆಲಸಕ್ಕೆ ಹೋಗ್ಬೇಕಾಗಿತ್ತು. ಇದರಿಂದ ಅವನ್ನ ಕರ್ಕೊಂಡು ಹೋಗೋಣ ಅಂತೇಳಿ ನಾನು ಹೋಗ್ತಾ ಇದ್ದೀನಿ. ಸೊ ಅವನಿಗೂ ಲೇಟ್ ಆಗಿಬಿಟ್ಟಿದೆ, ಅವನಿಗೆ 9:15ಗೆ ಕ್ಲಾಸ್ ಇದೆ ಅಂತೆ. ಸೊ ಅದರಿಂದ ನನ್ನ ಡ್ರಾಪ್ ಮಾಡಿಕೊಡು ಅಂತ ಹೇಳ್ದ. ಸೊ ಅದಕ್ಕೆ ಅವನ್ನ ಕರ್ಕೊಬರೋಕ್ಕೆ ಅಂತ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಹುಡುಗರಿಗೆ ಬ್ಯಾಗ್ನ ತಗೊಂಡು ಹೋಗೋದೇ ಕಷ್ಟ. ಅದರಲ್ಲಿ ನಮ್ಮ ರೂಟಲ್ಲಂತೂ ಬಸ್ ಅಂತೂ ನಿಲ್ಲಿಸೋದು ಇಲ್ಲ ಮತ್ತು ಟೈಮಿಗೆ ಕರೆಕ್ಟಾಗಿ ಬರೋದು ಇಲ್ಲ. ಆ ಉದ್ದೇಶದಿಂದ ನಾವು ಹುಡುಗರು ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ನೋಡಿ ಬೇಕಾದ್ರೆ ಯಾವ ರೀತಿ ವೆಯ್ಟ್ ಮಾಡ್ತಾ ಇರ್ತಾರೆ ಅಂತ. ಹುಡುಗರುಗಳು ಮಾತ್ರ ತುಂಬ ಜನ ಇರ್ತಾರೆ. ಅವರು ಬಸ್ ನಿಲ್ಲಿಸ್ದೆ. ಈಗ ಆಲ್ರೆಡಿ ಹೋಗಿದೆ, 8 ಗಂಟೆ ಗಾಡಿ ಆಲ್ರೆಡಿ ಹೊರಟಿದೆ. ಅದರಿಂದ ಅವ್ನು ಫೋನ್ ಮಾಡಿರೋದು. ಸೊ ನೋಡಿದ ತಕ್ಷಣ ಓಡಿ ಬಂದ. ಹಾಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸು ಅಂತ. ಸೊ ಸ್ಟೂಡೆಂಟ್ಸು ವೆಯ್ಟ್ ಮಾಡ್ತಾ ಇರ್ತಾರೆ, ಟೈಮಿಗೆ ಕರೆಕ್ಟಾಗಿ ಕ್ಲಾಸ್ಗೆ ಹೋಗೋಕ್ಕಾಗ್ತಾ ಇರಲ್ಲ. ಸೊ ಅದು 108 ಪ್ರಾಬ್ಲಮ್ಸ್ಗಳಿರುತ್ತೆ. ಸೊ ಆದರೆ ಬಸ್ಗಳು, ಗೌರ್ಮೆಂಟ್ ಬಸ್ ಒಂದು ಕೂಡ ಕರೆಕ್ಟ್ ಟೈಮಿಗೆ ಬರ್ತಿಲ್ಲ, ಮತ್ತು ಕರೆಕ್ಟ್ ಟೈಮಲ್ಲಿ ಅಂದರೆ ಬಂದರೂ ಕೂಡ ನಿಲ್ಲಿಸ್ತೇ ಹೋಗ್ತಾ ಇರೋವಂಥದ್ದು. ಈ ಸ್ಟೂಡೆಂಟ್ಸ್ಗಳಿಗೆ ತುಂಬಾ ತೊಂದರೆ ಆಗ್ತಾಯಿದೆ. ನೀವು ನೋಡ್ಬೋದು, ಬೇಕಿದ್ರೆ ಈಗ ನೋಡಿ ಎಷ್ಟು ಜನ ಸ್ಟೂಡೆಂಟ್ಸು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು. ನಾನೀಗ ಬರ್ತಾನೆ ಅಂದರೆ ನಾನೀಗ ತಿಂಡಿ ಮಾಡ್ಕೊಂಡು ಹೋಗ್ಬೇಕಾದ್ರೆ 2 ಬಸ್ಸು ನಾನ್ ಸ್ಟಾಪ್ ಹೋಗಿದೆ, ಅಂದರೆ ನಿಲ್ಲಿಸ್ತೇನೆ ಖಾಲಿ ಇದೆ. ಅದನ್ನು ಒಂದು 10 ಜನನಾರು ಹತ್ತಿಸ್ಕೊಂಡು ಹೋಗ್ಬೋದಾಗಿತ್ತು. ಆದರೆ ಹತ್ತಿಸ್ಕೊಳ್ದೆ ಅವರು ನಿಲ್ಲಿಸ್ತೇನೆ ಹೋಗಿರೋಂಥದ್ದು. ಸೊ ಈ ಥರ ಆದರೆ ಕಾಲೇಜಲ್ಲಿ ಹುಡುಗರುಗಳು ಯಾವ ರೀತಿ ಹೋಗಬೇಕು ಅನ್ನೋದು ನನಗಂತೂ ಅರ್ಥ ಆಗಿಲ್ಲ. ನಾನು ಕೂಡ ಹೋಗ್ತಾ ಇದ್ದೆ. ಹೋಗಬೇಕಾದ್ರೆ ನಮ್ಮೂರಲ್ಲಿ ಬಸ್ ಇತ್ತು. ಸೊ ಆ ಬಸ್ಸಲ್ಲಿ ಹೋಗ್ತಾಯಿದ್ವಿ. ನಂತರ ಆ ಬಸ್ ಏನಕ್ಕೆ ತೆಗೆದ್ರು ಅಂತ ನಮಗೂ ಕೂಡ ಗೊತ್ತಿಲ್ಲ. ಬಸ್ಸಿಗೆ ಲೆಟ್ರು ಕೊಡ್ತಾನೆ ಇದ್ವಿ, ಆದರೆ ಬಸ್ಸಂತೂ ಬರಲೇ ಇಲ್ಲ. ಟೈಮ್ ಆಗಲೇ 8:20 ಆಗಿತ್ತು. ಕೆಲಸಕ್ಕೆ ಟೈಮ್ ಆಗ್ತಾಯಿತ್ತು ಅಂತೇಳಿ ಹೊರಟೆ. ಅವನಿಗೂ ಕೂಡ ಖುಷಿ ಆಗ್ಬಿಟ್ಟು ಹಿಂದೆಗಡೆ ಕುತ್ಕೊಂಡು ಸಾಂಗ್ ಆಡ್ತಾ ಇದ್ದೆ. ನೋಡಿದ್ರ ನೀವು ಹಿಂದೆಗಡೆ ಸ್ಟೂಡೆಂಟ್ಸ್ಗಳು ನಿಂತಿದ್ದ ಬಸ್ ಸ್ಟ್ಯಾಂಡಲ್ಲಿ ಗಮನಿಸಿರ್ತೀರ ಅಂತ ಅನ್ಕೋತೀನಿ ನಾನು. ಬಸ್ಸೇ ನಿಲ್ಸಲ್ವಲ್ಲ ಎಲ್ಲ ಫ್ರೀ ಬಸ್ ಪ್ರಭಾವ. 7:30 ಬಸ್ ಬಿಟ್ರೆ 7:30 ಹೋಗಿರ್ತೀನಿ. ಈಗ ನಾನು ಡೈಲಿ ಸಿಗಲ್ಲ. ನಾನು ಬೆಳಗ್ಗೆ ಹೊಟ್ಟೈತೀನಿ ಒಂದೊಂದು ದಿನ 6 ಗಂಟೆಗೆ. 6 ಗಂಟೆಗೆ ಹೋಗಿ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತು ಬಂದ್ಬಿಡ್ತೀನಿ. ಅವನ ಜೊತೆ ಸ್ವಲ್ಪ ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಒಂದಷ್ಟು ಅವ್ರ ಬಗ್ಗೆ ರೇಗಿಸ್ಕೊಂಡು, ಅವನ್ನ ಕಾಲು ಎಳ್ಕೊಂಡು, ನನ್ನ ಕಾಲು ಎಳ್ಕೊಂಡು ಒಂದಷ್ಟು ದೂರ ಒಂಥರ ಆ ಮೂಮೆಂಟ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಇವತ್ತಂತೂ. ಸೊ ಹಂಗೆ ಮಾತಾಡ್ತಾ ಹೋಗ್ತಾ ಇದ್ವಿ. ಹೋಗ್ತಾ ಅವನಿಗೆ ಸ್ಕೂಲ್, ಅವನಿಗೆ 7:30 ಬಸ್ ಮಿಸ್ ಆಗಿತ್ತು ಅಂತ ಫುಲ್ ಇದರಲ್ಲಿದ್ದ.
ಖುಷಿ ಆಗ್ಬಿಟ್ಟಿದ್ದಾನೆ ಫುಲ್ಲು. ಏನಾಯ್ತು ಗೊತ್ತಾ ಬಾಟ್ಲೆ, ಇವರು ಬಿಹಾರದವ್ರು ಕೋಳಿ ಫಾರ್ಮ್ ಎಲ್ಲ ಅವರಲ್ಲ, ದೊಡ್ಡ ಎಲ್ಲ ಅವರು ಇದ್ರ ಹತ್ರ ಅಲ್ಲಿ ಒಬ್ಬ ಗಾಡಿ ಅಡ್ಡಿ ಆಗ್ತಾ ಬಂದ, ಇಲ್ಲಿ ಕ್ರಾಸ್ 3 ಕ್ರಾಸಲ್ಲಿ ಊರಿಸ್ಕೊಂಡು ಚೆನ್ನಾಗಿ ಬಡ್ದ್ಬಿಟ್ಟೆ ಗಾಡಿದು. ಈಗ ಆರಾಮ್ಸೆ ಚೆಲ್ಲೋ ಅಂತ ಕೈ ಬಡ್ಕತ್ತಾವ. ಜನ್ಮಕ್ಕೆ ಹೋಗೋ ಓ ನಾಯಿ ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ನೀವು ಯಾವ ಊರವರು? ಯಾವ ಊರವರು? ಬೆಳ್ತಂಗಡಿ ಬೆಳ್ತಂಗಡಿ. ಓಹೋ ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ ನಾವು. ಯಾಕಪ್ಪ ಬರ್ನ ಇಲ್ಲಿ ತಳ್ಳಕ್ಕೂ ಏನು ಇಲ್ವಲ್ಲ. ಎಲ್ಲಿ ಅಲ್ಲಿ ತಳ್ಳದ್ರು ಗ್ರಿಪ್ ಎಲ್ಲ. ನೀನೇನೋ ಮಾಡ್ತಿದ್ಯಾ? ತಳ್ಳಕ್ ಹೋಗ್ಬಿಟ್ಟು ಏನಾದ್ರು ಮುದ್ಗಿರ್ದು ಹೋಗ್ಬಿಟ್ರೆ ಆಮೇಲೆ ಎಲ್ಲ ಸಾಫ್ಟ್ ಆಗಿ ಕಾಣಿಸ್ತೈತೆ. ಬಂದೆ ರಫ್ನದು ಅವ್ನು ಇಲ್ಲಿಗೆ ಅಂದಲ್ಲೋ. ಹೆಂಗ್ ತಳ್ಕೊಡ್ತೀಯಾ? ಅಲ್ಲಿ ತಳ್ಳಕ್ಕೆ ಏನು ಗ್ರಿಪ್ ಇಲ್ಲ, ನಂಗೆ ಟೌನ್ ಮಾಡಕ್ ಬರಲ್ಲ. ಅದೇ ಟೌನ್ ಮಾಡ್ತಾರೆ, ನನ್ ಟೌನ್ ಮಾಡಕ್ ಬರಲ್ಲ. ಒಳ್ಳೆ ಹೋಗಿದ್ದಾರಲ್ಲ ವಾಪಸ್. ಟೌನ್ ಮಾಡಕ್ ಆಗಲ್ಲ, ಆಮೇಲೆ ತಿಳಿಸ್ಬಿಟ್ರೆ ಅವ್ನ. ಬೇಡ ಬಾ, ಸುಮ್ಮನೆ ಹೆವಿ ರಿಸ್ಕು. ಆದ್ರೂ ನಮ್ಮೂರಿಂದ ತುಂಬಾ ದೂರ ಆಯ್ತು. ಪೆಟ್ರೋಲ್ ಬಂಕ್ ಮಾಡಿಸ್ಬೇಕಪ್ಪ. ಅವ್ನ ಗಾಡಿ ಎಲ್ಲ ಸಾಫ್ಟ್ ಎಲ್ಲ ತಳ್ಳಿದ್ರೆ ಮುರಿದೋಗ್ಬಿಡುತ್ತೇನೋ ಭಯ. ಅದೆಲ್ಲ ಪೈಪ್ ಅದು. ಒಳ್ಳೆ ತಳ್ಬೋದಾಗಿತ್ತು. ನಾನು ತಳ್ಳೋಣ ಅಂತ ಎತ್ತೆ ಆಗಿರಲ್ಲ. ಇವತ್ತು ಐತಲ್ಲ, ಹತ್ತೀನಿ ಬಿಡು, ಕಾಲು ಹಾಕಿದ್ದಲ್ಲ ಅದು. ಹಾಗೆ ಆ ಹುಡುಗನ ಗಾಡಿ ಪೆಟ್ರೋಲ್ ಖಾಲಿ ಆಗಿರೋದ್ರಿಂದ ತಳ್ಳಕ್ಕಾದ್ರೂ ಆಗಲಿಲ್ಲ. ಅದರಿಂದ ಪೆಟ್ರೋಲ್ನಾರು ತೊಗೊಂಡೋಗೋಣ ಅಂತೇಳಿ ನನ್ನ ತಮ್ಮ ಹೇಳ್ದ. ಸೊ ಅದರಿಂದ ಒಂದು ಅಂಗಡಿಗೆ ಹೋಗಿ ಒಂದು 1/2 ಲೀಟರ್ ಪೆಟ್ರೋಲ್ನ ತೊಗೊಂಡು ಅವನು ಹೊಂಟೋಗ್ಬಿಟ್ಟಿರ್ಬೇಕು. ನಿಂಗೆ ಐತೆ ಮರಿಯಪ್ಪ. ನೋಡಿ ಗೈಸ್ ಹೆಂಗ್ ಆಡ್ತಾನೆ. ಇಲ್ಲ ಕುನ್ನಿ అంటే 1/2 ಲೀಟರ್ ಪೆಟ್ರೋಲ್. ಹೀಗೆ ಪೆಟ್ರೋಲ್ ಕೊಟ್ಬಿಟ್ಟು ಅವನಿಗೆ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ಬಂದ್ಬಿಟ್ಟು ನಾವು ಸ್ವಲ್ಪ ನಮಗೆ ಟೈಮ್ ಆಗಿತ್ತು, ಆಲ್ರೆಡಿ ಟೈಮ್ ಆಗಿತ್ತು. ಸೊ ನನ್ನ ತಮ್ಮ ಹೇಳ್ದೆ ಅಂತೇಳಿ ಪೆಟ್ರೋಲ್ ಕೊಟ್ಕೊಳ್ಳೋಣ ಅಂತ ಹೋಗಿದ್ದೆ. ಸೊ ಕೊಟ್ಬಿಟ್ಟು ಬಂದು ಅವ್ನು ಖಾಲಿ ಬಾಟಲ್ನ ವಾಪಸ್ ಕೇಳಿದ್ದು. ಸೊ ಅದನ್ನು ಕೊಟ್ಬಿಟ್ಟು ಬರೋಕ್ಕೆ ಅಂತ ಹೋಗಿದ್ದಾನೆ. ಹೀಗೆ ತಲುಪಿಸ್ಬಿಟ್ಟು ನಂತರ ಅಲ್ಲಿಂದ ಹೊರಟ್ವಿ. ಸೊ ಹೊರಡ್ತಾ ಇರಬೇಕಾದ್ರೆ ಏನಾಯಿತು ಅಂತಂದರೆ ನಂದು ಹೆಲ್ಮೆಟ್ ಹೋಲ್ಡರ್ದು ಸ್ಕ್ರೂ ಲೂಸ್ ಆಗೋಯಿತು. ಸೊ ಅದರಿಂದಾಗಿ ಕೈಲೇ ಇಟ್ಕೊಂಡು ನಾನು ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದರಿಂದಾಗಿ ಕರೆಕ್ಟಾಗಿ ತೋರ್ಸೋಕ್ಕಾಗಲಿಲ್ಲ ವಿಡಿಯೋದಲ್ಲಿ. ಸೊ ಆದಷ್ಟು ಟ್ರೈ ಮಾಡಿದ್ದೀನಿ.
ಏನ್ರಿ ಮೀಡಿಯಾ ಇಷ್ಟ ಆದರೆ ಕೊನೆಗೆ ಅಂತ ನೋಡಿ ಆಮೇಲೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸ್ಕೂಲಿಗೆ ಬಿಟ್ಟು ನಾನು ನನ್ನ ಕೆಲಸದ ಹತ್ರ ಬಂದೆ. ಸೊ ನಾಣಿ ಅಣ್ಣ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಲವ್ ಯು. ಬಾಯ್ ಬಾಯ್.